ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಆಗಿ ಕೆ ಪಿ ಚಾನಲ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರು ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಬಂದು ಏನಂದರೆ ಸೊ ಕೇಜ್ ಅಪ್ಡೇಟ್ ಅಲ್ಲ ಸಾರಿ. ಸೊ ಇವತ್ತೊಂದಕ್ಕೆ ಮೊಟ್ಟೆ ಇಕ್ಕೈತೆ, ನನ್ನೇನೆ ಇಕ್ಕಿತ್ತು. ಸೊ ನೆನ್ನೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಸೊ ನೆನ್ನೆ ವಿಡಿಯೋದಲ್ಲೇ ಅಪ್ಡೇಟ್ ಮಾಡಬೇಕಿತ್ತು, ತುಂಬ ಲಾಗ್ ಆಯಿತು ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾಯಿದ್ದಾರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ನೋಟಿಫಿಕೇಷನ್ ಹಾಗೆ ಸೆಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲದಾಗಿ ತಲುಪುತ್ತೆ. ಸೊ ಗೈಸ್, ಅದಕ್ಕಿಂತ ಮುಂಚೆ ಒಂದು 3 ಅಕ್ಕಿಗಳು ಜಾಂಪ್ಗೆ ಹಾಕಬೇಕು. ಜಾಂಪ್ಗೆ ಹಾಕ್ಬಿಟ್ಟು ಇದು ನೋಡಿ, ಇದೇ ಜೊತೆ ಮೊಟ್ಟೆ ಇಕ್ಕಿರೋದು, ಇಕ್ಬೋದು ಇವತ್ತೊಂದು. ಸೊ ಏನೋ ಗೊತ್ತಿಲ್ಲ. ಸೊ ಈ ಜೊತೆದು ಕ್ರಾಸಿಂಗ್ ನಡೀತಾ ಇದೆ. ಸೊ ಗೈಸ್, ಇಲ್ಲೊಂದು ರೇಗ್ದಾರು ಮತ್ತು ಇದು ರೋಷನ್ ಎಣ್ಣಿತ್ತಲ್ಲ, ಅದು ಕಳಿಸ್ಬಿಟ್ಟೆ ಬೇರೆಯವ್ರಿಗೆ, ಅಂದರೆ ಗೊತ್ತಿರೋರಿಗೆ ಕೊಟ್ಬಿಟ್ಟೆ. ಸೊ ಇಲ್ಲಿ ರೋಷನ್ ಜೊತೆ ಹೋಗಿ ತಾರ ಬಂದೈತೆ. ಸೊ ಇದೇನು ಮತ್ತೆ ಇವತ್ತು ಇಕ್ಬೋದಾ ಮೊಟ್ಟೆ? ಇವತ್ತು ಆಗಲ್ಲ, ನಾಳೆ ಇಕ್ಬೋದು ಮೋಸ್ಟ್ಲಿ. ಸೊ ನೋಡೋಣ, ಆದಷ್ಟು ಬೇಗ ಇಕ್ಲಿ ಅಂತ. ಸೊ ಇದ್ರದ್ದು ಒಂದು ಸಿಂಗಲ್ ಮೊಟ್ಟೆ. ಸೊ ಬೇಗ ಜಾಂಪ್ಗೆ ಹಾಕ್ಬಿಟ್ಟು ಎಲ್ಲ ಹೋಗಿ ಸಿಗ್ತೀನಿ ಬನ್ನಿ ಗೈಸ್. ಅಕ್ಕಿನ ಇದರಲ್ಲಿ ಹಾಕೊಂಡ್ಬಂದಿದ್ದೀನಿ. ಸೊ ಒಂದೊಂದಾಗೆ ಜಾಂಪಿಗೆ ಬಿಡೋಣ. ಸೊ ಈ ಪಟಾಗಳು ಗುರು ಆಮೇಲೆ ಎದ್ದು ಬಿಡುತ್ತಂತ ಭಯ. ಸೊ ಓಕೆ, ಒಂದೊಂದಾಗಿ ಎಲ್ಲ ಜಾಂಪ್ಗೆ ಹಾಕಿದ್ದೀನಿ. ಸೊ ನೋಡ್ಬೋದು. ಸೊ ಇವಾಗ 3 ಅಕ್ಕಿನ ಯಾವಾಗ ಇಳಿಸೋಣ ಅಂತ ಒಂದೇ ಸತಿ ನಾನು ಕೆಳಗಡೆ ಹೋಗ್ಬಿಟ್ಟು ಹೇಳ್ತೀನಿ. ಸೊ 3 ಅಕ್ಕಿನೂ ಜಾಂಪ್ಗೆ ಹಾಕಿದ್ದೀನಿ. ಸೊ ಆಮೇಲೆ ಮೊಟ್ಟೆ ಇಕ್ಕಿದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಬೇಗ ಕೆಳಗಡೆ ಹೋಗ್ಬಿಟ್ಟು ಸಿಗೋಣ. ಆಮೇಲೆ ಇಲ್ಲಿ ಸೋಲಾರ್ ಲೈಟ್ ನೋಡ್ಬೋದು. ಸೊ ಇವಾಗ ನಾವು ಕೆಳಗಡೆ ಏನು ಲೈಟ್ ಯೂಸ್ ಮಾಡ್ತೀವಿ, ಅದ್ರದ್ದು ಸೋಲಾರ್ ಇದು. ಸೊ ಬನ್ನಿ ಬೇಗ ಕೆಳಗಡೆ ಹೋಗ್ಬಿಟ್ಟು ಸಿಗೋಣ. ಸೊ ಓಕೆ ಗೈಸ್, ಕೆಳಗಡೆ ಬಂದೆ. ಸೊ ಈಗ ನೋಡೋಣ ಮೊಟ್ಟೆ ಬಗ್ಗೆ ಅಪ್ಡೇಟ್ ಮಾಡೋಣ. ಸೊ ಇವಾಗ ನಾನು ಸಿಂಗಲ್ ಮೊಟ್ಟೆ ತೆಗೆದಿಕ್ಕಿದ್ದೀನಿ. ಸೊ ಏನಕ್ಕೋಸ್ಕರ ತೆಗೆದಿಕ್ಕಿದ್ದೀನಿ ಅಂದರೆ ಇದನ್ನು ಹೇಳ್ಕೊಡ್ತೀನಿ. ಸೊ 8 ಗಂಟೆ ನೋಡಿ. ಸೊ ಇತ್ತೀಚಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ಆಮೇಲೆ ಸಪೋರ್ಟು ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಾ, ನ್ಯೂಸು ಚೆನ್ನಾಗಿ ಕೊಡ್ತಾಯಿದೆ. ಸೊ ಇನ್ನೂ ಇದೇ ರೀತಿ ಓಡಲಿ ಅಂತ ನನ್ನ ಒಪಿನಿಯನ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಏನಾದರೂ 1K ಕಂಪ್ಲೀಟ್ ಆದರೆ ಒಂದು ಅಕ್ಕಿ ಗಿವ್ ಕೊಡ್ತೀನಿ ಅಂತ ಪಟ್ಟ. ಸೊ ಆದಷ್ಟು ಬೇಗ, ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ನಾನು ಯಾರಿಗಾದರೂ ಒಬ್ರಿಗೆ ಸೆಲೆಕ್ಟ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಮೊಟ್ಟೆದು ಅಪ್ಡೇಟ್ ಮಾಡೋಣ. ಸೊ ಇದು ಸೇಫ್ಟಿಯಾಗಿ ಇದರಲ್ಲಿ ಇಕ್ಕಿದ್ದೀನಿ, ತೋರಿಸ್ಕೊಡ್ತೀನಿ ಒಂದೇ ನಿಮಿಷ. ಸೊ ನೋಡ್ಬೋದು. ಸೊ ಈ ಸಿಂಗಲ್ ಮೊಟ್ಟೆ ಏನು ಕೆತ್ತಿಕ್ಕಿದ್ದೀನಿ ಅಂದರೆ, ಸೊ ನೋಡ್ಬೋದು, ಸಿಂಗಲ್ ಮೊಟ್ಟೆ ಇಕ್ಕಿದೆ. ನಾನು ಇನ್ನೊಂದು ಮೊಟ್ಟೆ ಇಕ್ಕಿದ ತಕ್ಷಣ 2 ಮೊಟ್ಟೆನೂ ಕಾವು ಕೊಡೋಣ ಅಂತ ಅದಕ್ಕೆ ಎತ್ತಿಕ್ಕಿದ್ದೀನಿ. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ಸೊ ಇವಾಗ ನಾವು ಒಂದು ಮೊಟ್ಟೆ ಫಸ್ಟ್ಗೆ ಕಾವು ಕೊಟ್ಟರೆ ಅದು ಫಸ್ಟ್ಗೆ ಇವಾಗ ಒಂದು ಚಿಕ್ಕ ಪಟ ಒಂದು ದೊಡ್ಡ ಪಟ ಅದು ಬರುತ್ತೆ, ಆ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಒಂದು ಮೊಟ್ಟೆ ತೆಗೆದಿಟ್ಟು ಆ ಥರ ಇನ್ನೊಂದು ಮೊಟ್ಟೆ ಇಟ್ಕೊಂಡ್ಮೇಲೆ ಆಮೇಲೆ 2 ಮೊಟ್ಟೆನೂ ಕಾವು ಕೊಡಿ. ಆಮೇಲೆ 2 ಮೊಟ್ಟೆ ಒಂದೇ ದಿವಸಕ್ಕೆ ಆಚೆ ಆಗ್ತವೆ. ಸೊ 2 ಪಟನೂ ಫುಲ್ಲು ಸೇಮ್ ಸೈಜಲ್ಲೇ ಬರ್ತವೆ. ಸೊ ಇದೊಂದು ಅಡ್ವಾಂಟೇಜು. ಸೊ ಎಲ್ಲರಿಗೂ ತೋರಿಸೆ ಮೊಟ್ಟೆ. ಸೊ ನೋಡ್ಬೋದು, ರೇಗ್ದ ಜೊತೆ ಆಚೆ ಬಿಟ್ಟಿದ್ದೀನಿ. ಸೊ ಓಕೆ ಗೈಸ್, ನೋಡ್ಬೋದು 2 ಅಕ್ಕಿನ ಅಲ್ಲಿ ಜಾಂಪಲ್ ಹಾಕಿದ್ದೀನಿ. ಸೊ ಇವಾಗ ಒಂದು ಪಟ್ಟ ಆರಿಸ್ಬೇಕು, ಅದನ್ನು ಪಟ್ಟವನ್ನು ಆರಿಸೋಣ ಇವಾಗ ಬೇಡ. ಸೊ ಮಧ್ಯಾಹ್ನ ಅಪ್ಡೇಟ್ ಮಾಡ್ತೀನಿ ನಾನು ಪಟ್ಟ ಆರಿಸೋದು. ಸೊ ಈ ಕಡೆ ಬಂದರೆ ಒಂದು ತಾರ ಜೊತೆ ಇದು. ಸೊ ಇದನ್ನು ಫುಲ್ಲು ಕ್ರಾಸಿಂಗ್ ನಡೀತೈತೆ. ಸೊ ನೋಡೋಣ, ಗಿವ್ ಅವೇ ನಾನು ಇದರಲ್ಲೇ ಕೊಡ್ತೀನಿ. ಸೊ ಹೇಳ್ತೀನಿ ನಾನು, ಆದಷ್ಟು ನೀವು 1K ಯಾವಾಗ ರೀಚ್ ಮಾಡ್ತೀರಾ ಆವಾಗ ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದರೆ ನೋಡೋಣ, ಯಾವುದಾದ್ರು
ನೀವು 1K ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಬೇಗ ನಾನು ಗಿವ್ ಸ್ಟಾರ್ಟ್ ಮಾಡ್ತೀನಿ. ಸೊ ಕೋಳಿ ಮರಿಗಳು, ಸೊ ಇಲ್ಲಿದ್ದು ಎಲ್ಲ ಊಟ ಎಲ್ಲ ಬೆಳೆಸ್ಕೊತಾವೆ. ಸೊ ನೋಡ್ಬೋದು ಅಕ್ಕಿಗಳು. ಇವಾಗ ಈ ಜೊತೆ ಕ್ರಾಸಿಂಗ್ ನಡೀತಾ ಇದೆ. ಸೊ ಈ ಕಡೆ ಬಂದರೆ ಸಿಂಗಲ್ ಅಕ್ಕಿಗಳು. ಸೊ ಇದು ಪಟ್ಟ ಇವತ್ತು ನೋಡೋಣ, ಆರಿಸ್ತಿದ್ರೆ ಆರಿಸ್ಬೇಕು, ಇಲ್ಲಾಂದರೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಈ ಥರ ಜೊತೆಗೆ ಇದೊಂದು ಜೊತೆ ಮಾಡಬೇಕು. ಸೊ ಆದಷ್ಟು ಬೇಗ ಅದನ್ನು ಮಾಡೋಣ. ಸೊ ಈ ಕಡೆ ಪಟ್ಟ ಬಂದು ಇದಕ್ಕೊಂದು ಸ್ವಲ್ಪ ಏನೋ ಆರೋಗ್ಯ ಸರಿಗಿಲ್ಲ ಅನ್ಕೊತೀನಿ. ಸೊ ಈ ಸ್ವಲ್ಪ ಹುಷಾರಿಲ್ಲ. ಸೊ ಟ್ಯಾಬ್ಲೆಟ್ ಹಾಕಿದ್ದೀನಿ ನಿನ್ನೆ. ಸೊ ಅಲ್ಲಿದಲ್ಲ ಈ ಪಟ್ಟ ನೋಡಿ ಇದು ಬಂದ್ಬಿಟ್ಟು ರೇಗ್ದಾರ್ ಪಟ್ಟ. ಇದು ಬಂದ್ಬಿಟ್ಟು ಮಕ್ಷಿ ಪಟ್ಟ. ಸೊ ನೋಡ್ಬೋದು ಲಾಲ್ ಕಟ್ಟೆಲ್ಲ. ಸೊ ನಾನು ಯಾವ ಟ್ಯಾಬ್ಲೆಟ್ ಹಾಕಿದ್ದಂದರೆ ತೋರಿಸ್ಕೊಡ್ತೀನಿ. ಸೊ ಒಂದೇ ನಿಮಿಷ ತೋರಿಸ್ಕೊಡ್ತೀನಿ ಗೈಸ್. ಸೊ ಗೈಸ್ ನೋಡ್ಬೋದು ಇದು ಮೆಡಿಸನ್ನು. ಸೊ ಇದು ಮೆಡಿಸನ್ ಯಾವ ರೀತಿ ಯೂಸ್ ಮಾಡಬೇಕಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಮಾಡಿದ್ದೀನಿ. ಸೊ ಇದು ಮೆಡಿಸನ್ ಯಾವ ರೀತಿ ಯೂಸ್ ಮಾಡಬೇಕು. ಸೊ ಈ ಒಂದೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಪಟ್ಟಾಗಳಾಗಲಿ ದೊಡ್ಡ ಅಕ್ಕಿ ಆಗಲಿ ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಯೂಸ್ ಮಾಡಬೇಕು. ಸೊ ಮೇಲೆ ಒಂದು 3 ಅಕ್ಕಿ ಜಾಂಪಿಗೆ ಹಾಕಿದ್ದೀನಿ. ಇವಾಗ ಅದು ತಾರ ಹೆಣ್ಣು ಸ್ವಲ್ಪ ಮಸ್ತಿಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ರೆಕ್ಕೆ ಕಿತ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡೋಣ, ಆರಿಸ್ಕೊಬೇಕು. ಸೊ ಒಳ್ಳೆ ಅಕ್ಕಿ ಗೈಸ್, ಅದು ಆ ಥರ ಅಕ್ಕಿಗಳು ಎಲ್ಲೂ ಸಿಗೋಲ್ಲ. ಸೊ ನೋಡೋಣ, ಅದನ್ನು ಕಲ್ಲ ಮಾಡ್ಕೊಂಡ್ಬಿಟ್ಟು ಆರಿಸ್ಕೊಬೇಕು. ಸೊ ಇವಾಗ ನೋಡಿದ್ರಲ್ಲ ಮೆಡಿಸನ್ನು. ಸೊ ಇದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಪಟ್ಟ ಚಿಕ್ಕಲ್ಲಿ ಬಿದ್ದಿದೆ. ಸೊ ಅದನ್ನು ಸ್ವಲ್ಪ ರೆಡಿ ಮಾಡೋಣ, ಆದಷ್ಟು ಬೇಗ ರೆಡಿ ಮಾಡೋಣ. ಸೊ ಎಲ್ಲ ಅಕ್ಕಿಗಳು. ಸೊ ನಾನು ಹೇಳಿದ್ನಲ್ಲ ಗೈಸ್, ಎಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ 1K ರೀಚ್ ಮಾಡ್ತೀರಾ ಅಷ್ಟು ಬೇಗ ನಾನು ಗಿವ್ ಅವೇ ಸ್ಟಾರ್ಟ್ ಮಾಡ್ತೀನಿ. ಸೊ ಆದಷ್ಟು ಬೇಗ 1K ರೀಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಬೇಗ ರೀಚ್ ಮಾಡ್ತೀರಾ ಅಷ್ಟು ಬೇಗ ನಾನು ಗಿವ್ ಅವೇ ಸ್ಟಾರ್ಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗ್ತೀನಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನಮ್ಮ ಚಾನಲ್ನ ಏನಾರು ಹೊಸದು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲನೇದಾಗಿ ತಲುಪುತ್ತೆ. ಸೊ ಗೈಸ್ ಇನ್ನೂ ಒಳ್ಳೆ ಕಂಟೆಂಟು ತರ್ತಾ ಇರ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಏನು ಮಾಡೋಣ. ಸೊ ಸಿಗ್ತೀನಿ ಗೈಸ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕನ್ನಡ ಬಯಸಿ ಕನ್ನಡಿಗನ ಉಳಿಸಿ ಅಂತ ಹೇಳ್ತಾ ಬಾಯ್.